ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರ ಅಂತ ಅಂದ್ಕೊಂಡೀನಿ. ಇವತ್ತು ನೋಡ್ರಿ ಸಂಡೇ ಅದ, ಅದಕ್ಕೋಸ್ಕರ ಆಚೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ತಲೆ ಎಲ್ಲ ಬಾಚ್ಕೊಂಡು ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ, ಈ ಇಯರಿಂಗ್ಸ್ನ ಹಾಕ್ಕೊತಾ ಇದ್ದೀನಿ. ನೀವೆಲ್ಲ ನೋಡೇ ಇರ್ತೀರ, ತುಂಬ ವಿಡಿಯೋದಲ್ಲಿ ಹಾಕ್ಕೊಂಡು ನಾನು ಶಾರ್ಟ್ಸ್ ವಿಡಿಯೋನ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ನನ್ನ ಶಾರ್ಟ್ಸ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಇವಾಗ ನೋಡ್ರಿ ಎಲ್ಲ ರೆಡಿಯಾಗಿನಿ. ಈ ಟಾಪ್ನ ನೀವು ಆಲ್ರೆಡಿ ನೋಡೇ ಇರ್ತೀರ, ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದಕ್ಕೆ ನಾನು ನನ್ನ ಹತ್ರ ಮಿಡ್ಡಿ ಇತ್ತು, ಹಾಗಾಗಿ ರೆಡ್ ಕಲರ್ ಮ್ಯಾಚ್ ಆಗುತ್ತೆ ಅಂತ ಫ್ರಂಟ್ ಕಟ್ಟು ಮತ್ತು ಸೈಡ್ ಕಟ್ ಎರಡೂ ಇದೆ ಅಲ್ವಾ, ಹಾಗಾಗಿ ಪ್ಯಾಂಟ್ ಹಾಕೊಳ್ಳೋದು ಬೇಡ ಅಂತ ಇದಕ್ಕೆ ಮಿಡ್ಡಿನ ಹಾಕಿದ್ದೀನಿ. ಒಂಥರ ಚೆನ್ನಾಗಿತ್ತು. ಇವಾಗ ನೋಡ್ರಿ ಫುಲ್ ಎಲ್ಲ ಕಂಪ್ಲೀಟಾಗಿ ರೆಡಿ ಆಗಿನಿ, ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ 10:30 11 o'clock ಆಗ್ತಾಯಿತ್ತು ನೋಡ್ರಿ. ಲೇಟೇ ಆಗಿತ್ತು, ಸಂಡೇ ಆಗಿರೋದ್ರಿಂದ ಅಲ್ಲಿ ರಶ್ ಬೇರೆ ಇರ್ತದೆ ಅಂತ ಹೇಳ್ತಾಯಿದ್ರು ನಮ್ಮ ಹಸ್ಬೆಂಡು. ಹಾಗಾಗಿ ಬೇಗ ರೆಡಿಯಾಗಿ ಹೋಗ್ತಾಯಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೇ ಹೋಗ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡಿದ್ದೆ, ಅದನ್ನು ಶೇರ್ ಮಾಡಿದ್ದೀನಲ್ವ, ಹಾಗಾಗಿ ನಾನೇನು ತೋರ್ಸೋಕ್ಕೆ ಹೋಗಿಲ್ಲ ವಿಡಿಯೋದಲ್ಲಿ. ಇವಾಗ ನೋಡ್ರಿ ಹೋಗ್ತಾಯಿದ್ದೀವಿ. ಹಾಯ್ ಫ್ರೆಂಡ್ಸ್, ಹೇಳಮ್ಮ, ಹೇಳಲ್ಲ. ನಾವು ಹೋಗೋಷ್ಟೊತ್ತಿಗೆ 1 o'clock ಆಗ್ತಾಯಿತ್ತು ನೋಡ್ರಿ. ಅಷ್ಟು ಲೇಟ್ ಆಗಿಬಿಟ್ಟಿತ್ತು, ಟ್ರಾಫಿಕ್ ಅಂತೂ ಜಾಸ್ತಿ ಇತ್ತು. ಹಂಗಾಗಿ ಹೋದ್ವಿ. ಇವಾಗ ಇದು ಸ್ಕ್ಯಾನರ್ ಕೊಟ್ಟಿದ್ದಾರೆ ನೋಡ್ರಿ, ಒಳಗಡೆ ಟಿಕೆಟ್ ನಾವು ಹೋಗಬೇಕಂದ್ರೆ ಟಿಕೆಟ್ ತೊಗೋಬೇಕಲ್ವ, ಹಾಗಾಗಿ ಇದರಿಂದನೂ ತೊಗೋಬೋದು ಮತ್ತು ಕೌಂಟರಲ್ಲಿ ಕೂಡ ಕೊಡ್ತಾರೆ. ನಾವು ಟಿಕೆಟ್ನ ತೊಗೊಂಡು ಹೋಗ್ತಾಯಿದ್ದೀವಿ. ಜೂ ನಾವು ತೊಗೊಂಡಿರೋದು, ಸಫಾರಿ ಮತ್ತು ಜೂ ಇದೆ. ನಾವು ಜೂ ತೊಗೊಂಡಿರೋದು, ಅದಕ್ಕೆ ಪರ್ ಪರ್ಸನ್ಗೆ 120 rupees ಇದೆ. ನಾವು ಸಫಾರಿನ ತೊಗೊಂಡಿಲ್ಲ, ಯಾಕಂದರೆ ಚಿನ್ನಿಗೆ ಆ್ಯನಿಮಲ್ಸ್ನ ತೋರಿಸೋಣ ಅಂತ ನಾನು ಕರ್ಕೊಂಡು ಬಂದಿದ್ದು. ಅವಳಿಗೆ ಮೇನ್ ತೋರಿಸೋಣ ಅಂತ ಕರ್ಕೊಂಡು ಬಂದಿದ್ವಿ. ಫಸ್ಟ್ ಎಂಟರ್ ಆಗಿದ ತಕ್ಷಣವೇ ಕುದುರೆಗಳಿದ್ವು ನೋಡ್ರಿ, ಅಲ್ಲಿ ಒಂದೆರಡು ಮತ್ತು ಇಲ್ಲೊಂದಿತ್ತು. ಮಧ್ಯದಲ್ಲಿ ಸ್ವಲ್ಪ ಪಿಜನ್ದು ಗುಂಪು ಇತ್ತು. ಅಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಜಾಸ್ತಿ ಕೂತ್ಕೊಂಡಿದ್ವು ಒಂದೇ ಕಡೆನೇ, ಮತ್ತು ಈ ಕಡೆ ಆ ಕಡೆ 2 ಕುದುರೆಗಳಿದ್ವು. ಟೋಟಲ್ 3 ಕುದುರೆ ಇದ್ವು. ಲೈನ್ ಬರುತ್ತಲ್ವ, ಆ ಥರ ಕುದುರೆ. ಒಂಥರ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ನೋಡಿದ್ದು, ನನಗೂ ಒಂಥರ ಖುಷಿ ಆಗ್ತಾಯಿತ್ತು ಆ್ಯನಿಮಲ್ಸ್ ಎಲ್ಲ ನೋಡಿದ ತಕ್ಷಣ. ಚಿನ್ನಿ ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಅದು ಮುಗಿಸ್ಕೊಂಡು ಮತ್ತೆ ಮುಂದೆ ಹೋಗ್ತಾಯಿದ್ದೀವಿ. ತುಂಬ ದೊಡ್ಡದಾಗಿದೆ ಇದು, ಓಡಾಡೋಕ್ಕೇ ಕಾಲು ನೋವು ಬರುತ್ತೆ, ಅಷ್ಟು ದೊಡ್ಡದಾಗಿದೆ. ಒಂದೇ ಕಡೆ ಅಂದರೆ ಒಂದಾದಮೇಲೆ ಒಂದು ಆ ಥರ ಇಟ್ಟಿಲ್ಲ, ತುಂಬ ದೂರ ಪ್ರಾಣಿಗಳನ್ನು ಇಟ್ಟಿರೋದು. ಹಾಗಾಗಿ ಇವಾಗ ನೆಕ್ಸ್ಟ್ ಏನಿದೆ ಆ್ಯನಿಮಲ್ಸ್ ಅಂತ ನೋಡೋಕೆ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಜಿಂಕೆಗಳಿದ್ದಾವೆ, ಕೂತ್ಕೊಂಡಿದ್ವು. ಅವು ಮಧ್ಯಾಹ್ನ ಟೈಮ್ ಆಗಿತ್ತಲ್ವ, ಹಾಗಾಗಿ. ಇಲ್ಲಿ ನೋಡ್ತಾ ಇರ್ಬೋದು ಜಿರಾಫೆ 2, ತುಂಬ ಚೆನ್ನಾಗಿತ್ತು. ಆ ಥರದಿಂದ ನಾನು ಯಾವತ್ತೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಟೂರ್ಗೆಲ್ಲ ಹೋದಾಗ ನೋಡಿದ್ದೀವಿ, ಬಟ್ ಅಷ್ಟು ನೆನಪಿರಲ್ಲ. ಬಟ್ ಇವಾಗ ನೋಡ್ತಾ ಇರೋದು ತುಂಬ ಒಂಥರ ಖುಷಿ ಆಗ್ತಾಯಿತ್ತು. 2 ಜಿರಾಫೆ ಇದ್ವು. ಅದು ಕೂಡ ನೋಡಿ ಹೇಗೆ ಓಡಾಡ್ತಾ ಇದೆ. ಟೈಗರ್ ಚಿನಿ, ಟೈಗರ್ ಅಲ್ಲಿ, ಎಲ್ಲಿ ಟೈಗರ್? ಎಲ್ಲಿದೆ ಟೈಗರ್ ಚಿನ್ನ? ಅಲ್ಲಿದೆಯಾ?
ನೋಡ್ತಾ ಇರ್ಬೋದು ಟೈಗರು ಆ ಕಡೆ ಮುಖ ಮಾಡಿ ಮಲ್ಕೊಂಡಿದೆ, ಈ ಕಡೆ ಕರಡಿ ಕೂಡ ಇತ್ತು, ಅದು ಕೂಡ ಎಷ್ಟು ಸ್ಟೈಲಾಗಿ ಮಲ್ಕೊಂಡಿತ್ತು. ನಾವು ಮಧ್ಯಾಹ್ನ ಹೋಗಿರೋದ್ರಿಂದ ಬೆಳಿಗ್ಗೆ ಹೋದರೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಇರ್ತಾವಂತೆ, ನಾವು ಮಧ್ಯಾಹ್ನ ಹೋಗಿರೋದ್ರಿಂದ ಮಲ್ಕೊಂಡಿದ್ವು. ಆಲ್ಮೋಸ್ಟ್ ಪ್ರಾಣಿಗಳೆಲ್ಲ ತುಂಬ ಸುಸ್ತಾಗಿತ್ತು ಅನಿಸುತ್ತೆ. ಇನ್ನು ಮಧ್ಯಾಹ್ನ ಟೈಮ್ ಅವ್ರು ಮಲ್ಕೊಳ್ಳೋ ಟೈಮು ಗೊತ್ತಿಲ್ಲ. ಇಲ್ಲಿ ಆಸ್ಟ್ರಿಚ್ ಇದೆ. ಮತ್ತು ಈ ಕಡೆ ನೋಡ್ಬೋದು ಫಾಕ್ಸ್ ಬರ್ತಾಯಿತ್ತು, 3-4 ಇತ್ತು. ಅದು ಎಷ್ಟು ಚೆನ್ನಾಗಿ ರೌಂಡ್ ಹೊಡಿತಾಯಿತ್ತು ಜನಗಳು ನೋಡಿದ ತಕ್ಷಣ. ನಾನು ಹತ್ರದಿಂದ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಚೆನ್ನಾಗಿತ್ತು ನೋಡ್ರಿ. ಸೇಮ್ ನಾಯಿ ಥರನೇ ಕಾಣಿಸುತ್ತಾ, ಬಟ್ ಬಾಲ ಸ್ವಲ್ಪ ದೊಡ್ಡದಾಗಿ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಸೇಮ್ ಸ್ವಲ್ಪ ನಾಯಿ ಥರನೇ ಕಾಣಿಸುತ್ತಿದ್ದು. ನೋಡ್ತಾ ಇರ್ಬೋದು 2-3 ರೌಂಡ್ ಹೊಡಿತಾ ಇತ್ತು ನಾವು ನೋಡ್ತಾ ಇರುವಾಗ. ಒಂದೆರಡು ಅಲ್ಲಿ ಮಲ್ಕೊಂಡಿತ್ತು. ಅದಕ್ಕೆ ಅಂತ ಮನೆ ಕೂಡ ಮಾಡಿದ್ದಾರೆ. ಅವು ಮನೆ ಒಳಗಡೆ ಕೂಡ ಹೋಗುತ್ತೆ ಮತ್ತು ಆಚೆ ಕೂಡ ಓಡಾಡ್ತಾ ಇರುತ್ತೆ. ಇದು ನೋಡಿ ಫ್ರೆಂಡ್ಸ್, ಪಟ್ಟೆ ಕತ್ತೆ ಕಿರುಬ ಅಂತೆ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಮತ್ತು ಕೇಳ್ತಾ ಇರೋದು. ಇಲ್ಲೇ ಬೋರ್ಡ್ ಹಾಕಿದ್ದಾರೆ, ನನಗೂ ಹೆಸರು ಗೊತ್ತಿರಲಿಲ್ಲ. ಮಲ್ಕೊಂಡಿತ್ತದು. ಇಲ್ಲಿ ಕೂಡ ನರಿಗಳಿದ್ವು, ಅಂದರೆ ಬೇರೆ ಥರ ನರಿಗಳು. ಒಂದೇ ಥರದಲ್ಲೇ ಬೇರೆ ಬೇರೆ ಥರ ಇರುತ್ತಲ್ವ, ಅದೇ ಥರ ಇಲ್ಲಿ ಸ್ವಲ್ಪ ಇದ್ವು ನರಿಗಳು. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಬೋಟಿಂಗ್ ಕೂಡ ಇದೆ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಬೋಟಿಂಗ್ ಕೂಡ ಮಾಡ್ಬೋದು. ಎಕ್ಸ್ಟ್ರಾ ಮತ್ತು ಪೇ ಮಾಡಬೇಕಂತ ಅನಿಸುತ್ತೆ ಇದರಲ್ಲಿ. ಚೆನ್ನಾಗಿತ್ತು ಒಂಥರ. ಇಲ್ಲಿ ನೋಡ್ತಾ ಇರ್ಬೋದು ಜಿಂಕೆಗಳಿದ್ವು. ಕೊಂಬೆಲ್ಲ ಒಂಥರ ಡಿಸೈನ್ ಆಗಿರುತ್ತಲ್ವ. ಜಿಂಕೆಗಳಲ್ಲಿ ತುಂಬ ವೆರೈಟಿ ಇತ್ತು ಫ್ರೆಂಡ್ಸ್. ಜಾಸ್ತಿ ಜಿಂಕೆ ಕಲೆಕ್ಷನ್ಸ್ ಜಾಸ್ತಿ ಇತ್ತು ಇಲ್ಲಿ. ಒಂದು ಪ್ಲೇನ್ ಇರೋ ಥರ ಮತ್ತು ಚುಕ್ಕೆ ಇರೋದು, ಕಲರ್ ಬೇರೆ ಥರ ಇರೋದು, ಕೊಂಬೆಲ್ಲ ಚಿಕ್ಕದಾಗಿರೋದು, ದೊಡ್ಡದಾಗಿರೋದೆಲ್ಲ ಇತ್ತು. 3-4 ಥರ ಇತ್ತು ಇಲ್ಲಿ ಜಿಂಕೆಗಳು. ಇಲ್ಲಿ ಒಂಥರ ಕೊಂಬೆಲ್ಲ ಒಂಥರ ರಿಂಗ್ ಥರ ಇತ್ತು, ಆ ಥರ ಇದೆ. ಜಾಸ್ತಿ ಇದ್ವು. ಇದು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು, ನೀರು ಕುದುರೆ ಅಂತ. ಇದು ತುಂಬ ದೊಡ್ಡದಾಗಿತ್ತು, ದಪ್ಪ, ಮತ್ತು ಅದರ ಬಾಯಿ ಹಲ್ಲು ಎಲ್ಲ ತುಂಬ ದೊಡ್ಡದಾಗಿತ್ತು. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ನೀರು ಕುದುರೆ ಅಂತೆ. 2 ಇತ್ತು, ಮತ್ತು ಆ ಕಡೆ ಒಂದಿತ್ತು. ಅದಕ್ಕೆ ಮನೆ ಕೂಡ ಮಾಡಿದ್ದಾರೆ. ಹುಲ್ಲನ್ನ ತಿಂತಾ ಇತ್ತದು. ಒಂಥರ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಚಿನಿ ಏನದು ಬಂಗಾರಿ? ಏನದು? ಏನು ಬಂಗಾರಿ ಅದು? ಹೌದಾ? ಎಷ್ಟೈತೆ? 2 ಇದೆಯಾ? ಕೌಂಟ್ ಮಾಡು ಸರಿಯಾಗಿ. ಎಷ್ಟೈತೆ ಕೌಂಟ್ ಮಾಡು. 10 ಇದೆಯಾ? ಹೌದಾ? ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಅದು ಚುಕ್ಕೆ ಇರೋದು ಜಿಂಕೆ. ಇದು ಒಂಥರ ಕೊಂಬು ಡಿಸೈನ್ ಇದೆ. ಇದು ಚಿಕ್ಕದಾಗಿರೋದು. ಇದೂ ಜಿಂಕೆನೇ, ಬಟ್ ಅದ್ರ ಪಕ್ಕದಲ್ಲೇ ಇತ್ತು. ಬಟ್ ಇದು ಕೊಂಬು ಬೇರೆ ಥರ ಇದೆ. ಎಲಿಫೆಂಟ್ ಏನು ಮಾದು ಚಿನಿ ಬಂಗಾರಿ? ಎಲಿಫೆಂಟ್ ಏನು ಚಿನಿ? ಎಲಿಫೆಂಟ್ ಬೀಳ್ದಿಯಾ? ಎಲಿಫೆಂಟ್ ಹೇಳ ಬಂಗಾರಿ. ಹಾಯ್ ಎಲಿಫೆಂಟ್ ಹೇಳಲ್ಲ. ಅಲ್ಲ ಹುಡುಗ ಹೆಂಗೆ ತಿಂತೈತೆ ನೋಡೋದು. ಸೊಂಡ್ಲಿಂದ ಹೆಂಗೆ ತಿಂತೈತೆ ನೋಡು.
ಬೂ ಹೆಂಗೆ ತಿಂತೈತೆ ನೋಡು. ಚಿನ್ನ ಇಲ್ಲ ಹಾಯ್ ಮಾಡು, ಹಾಯ್ ಮಾಡು ಬಂಗಾರಿ. ಚಿನ್ನಿ ಬಾ ಸಾಕು ಬಾಮ್ಮ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು, ಚಿರತೆ ತುಂಬ ಚೆನ್ನಾಗಿ ಓಡಾಡ್ತಾ ಇತ್ತು. ನಾವು ಹೋದ ತಕ್ಷಣವೇ ತುಂಬ ರೌಂಡ್ಸ್ ಎಲ್ಲ ಹೊಡಿತಾ ಇತ್ತು. ಇದೇ ಫಸ್ಟ್ ಟೈಮ್ ನಾನು ಹತ್ತಿರದಿಂದ ನೋಡ್ತಾ ಇರೋದಂದರೆ ಒಂಥರ ಚೆನ್ನಾಗಿತ್ತು. ಈವ್ನಿಂಗ್ ಆಗ್ತಾ ಬಂದಿತ್ತು, ಒಂದು 3 o'clock 4 o'clock ಆಗಿತ್ತು ಅನಿಸುತ್ತೆ. ಹಾಗಾಗಿ ಅದು ತುಂಬ ಆರಾಮಾಗಿ ಕೂಲಾಗಿ ಓಡಾಡ್ತಾ ಇತ್ತು, ರೌಂಡ್ಸ್ ಎಲ್ಲ ಹೊಡಿತಾ ಇತ್ತು. ತುಂಬ ಒಂಥರ ಖುಷಿ ಆಯಿತು ನೋಡಿದ ತಕ್ಷಣ. ಇಲ್ಲಿ ನೋಡ್ಬೋದು ನೀವು, ಪ್ಯಾರೆಟ್ ಇದೆ ನೋಡ್ರಿ, ಕಲರ್ ಇತ್ತು. ತುಂಬ ಚೆನ್ನಾಗಿ ದೊಡ್ಡದು ಮತ್ತು ಚಿಕ್ಕ ಚಿಕ್ಕದು ಎಲ್ಲ ಇದ್ವು. ಈ ಲೈನಲ್ಲಿ ಮಂಕಿ ಮತ್ತು ಹೆಣ್ಣು ಎಲ್ಲ ಹಾಕಿದ್ರು. ತುಂಬ ಚೆನ್ನಾಗಿ ಸೌಂಡ್ ಮಾಡ್ತಾಯಿದ್ವು ನೋಡ್ರಿ. ಗಿಳಿಗಳದ್ದು ಸೌಂಡೇ ಬೇರೆ ಥರ ಇರುತ್ತಲ್ವ, ಹಾಗಾಗಿ ಚೆನ್ನಾಗಿ ಸೌಂಡ್ ಮಾಡ್ತಾಯಿದ್ವು. ತಿಂತೈತಾ? ಏನು ತಿಂತೈತೆ? ಕುಂತೈತಾ? ಕುಂತೈತಾ ಪ್ಯಾರೆಟು? ಎಷ್ಟಿರೋದು? 2 ಇದೆಯಾ? ಇನ್ನೊಂದಿದೆಯಾ? ಫೈಟಿಂಗ್ ಮಾಡ್ತೈತೆ ಮಮ್ಮ, ಫೈಟಿಂಗ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ತುಂಬ ಕ್ಲಿಯರಾಗಿ ಬರ್ತಾ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಅಲ್ಲಿ ಅದು ನೆಟ್ ಥರ ಹಾಕಿದಾರಲ್ವ ಜಾಲಿ, ಅದು ಒಳಗಡೆಯಿಂದ ಕರೆಕ್ಟಾಗಿ ಕ್ಯಾಮ್ರಾದಲ್ಲಿ ಜೂಮ್ ಆಗ್ತಾ ಇಲ್ಲ. ಒಂಥರ ಮಸ್ಕ್ ಥರ ಕಾಣಿಸ್ತಾ ಇದೆ, ಕ್ಲಿಯರಾಗಿ ಬರ್ತಾ ಇಲ್ಲ. ಕಾಡು ಕೋಳಿ, ಊರನ್ ಕೋಳಿ ಇದ್ದಂಗವ. ಕಾಡು ಕೋಳಿ ಪ್ಯಾರೆಟಾ? ಪ್ಯಾರೆಟ್ ಅಲ್ಲಮ್ಮ, ಇದು ಬೂದು ಕಾಡು ಕೋಳಿ ಅಂತ. ಇದು ಕೆಂಪು ಕಾಡು ಕೋಳಿ. ಆ ಕಡೆ ಐತೆ ನಡಿ, ಆ ಕಡೆ ಐತೆ, ಇಲ್ಲೊಂದು ಐತೆ. ಇದು ಯಾವುದು? ಇಲ್ಲ ಇಲ್ಲ ಹುಡುಗ, ಇಲ್ಲ. ಇದು ಯಾವುದು? ಹ್ಯಾಬಿಟೇಟಾ? ಆವಾಸ್ತಾನ? ಜಿಯನಾ? ಜಿಯೋ ಇಟ್ಟಾರ ಕುಡಿಲಕ್ಕ? ಕುಡಿಯಕ್ಕೆ ಇಟ್ಟಾರಮ್ಮ ಜಿಯಾ. ಅಲ್ಲೋಡ ಎಷ್ಟು ಚೆನ್ನಾಗಿದೆ ಎಲ್ಲೋ. ಕೊಯ 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 ಅಲ್ಲತ್ತು ಎಷ್ಟೊಂದವ ನೋಡಿಸಿನು. ಏ ಬಂತು ಸಿಂಗಳಿಕ. ಚಿನಿ ಸಿಂಗಳಿಕ, ಸಿಂಹ ಬಾಲದ ಸಿಂಗಳಿಕ. ಹಾ ಸಿಂಗಳಿಕ ಬಂತೀಗ ಚಿನಿ. ವಾ ಅಲ್ಲ ಹುಡ್ಗ ಹೆಂಗೆ ತಿಂತೈತೆ ಚಿನ್ನು? ಬೂವ ತಿಂತಾ ಐತೆ. ಅದು ಬಿಡು, ಬಾಯಿ ಹಂಗೆಲ್ಲ ಹಚ್ಬಾರ್ದು. ತಿಂತಾ ಐತೆ ಈ ಕಡೆ ಸರ್. ತಿಂತಾ ಇದೆ. ಬೀಜ ತಿಂತೈತಾ? ಹೌದಾ? ಹಾ ಕ್ರೊಕೊಡೈಲ್. ಹೆಂಗ್ ಪಚ್ಚಡಿ ಐತೆ ನೋಡ್ಸಿನು.
ಕ್ರೊಕೊಡೈಲ್ ಒಳಗವನ ನೀರಾಗ ಟೂ ಇದೆಯಾ ಓಕೆ ಹಾಂ ಕ್ರೊಕೊಡೈಲ್ ಹಾಂ ಏನಿದೆ ಕ್ರೊಕೊಡೈಲ ಎಷ್ಟು ಇರೋದು 3 ಇದೆಯಾ ಏನು ಹೆಸ್ರು ಅದ್ರದ್ದು ಹಲೋ ಏನು ಚಿನಿ ಏನು ಹೆಸ್ರು ಅದ್ರದ್ದು ಹಾಂ ಕ್ರೊಕೊಡೈಲ್ ಗುಡ್ ಬಾ ಏನದು ಪಿಕಾಕ್ ಏನಮ್ಮ ಬಂಗಾರಿ ಪಿಕಾಕ್ ಗುಡ್ ಸುಬ್ಬಿ ಸುಬ್ಬಿ ಗಿಡ ಐತೆ ಬಿಸಿ 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 ಇವಾಗ ನೋಡ್ರಿ ಅದನ್ನೆಲ್ಲ ನೋಡಿಕೊಂಡು ಮತ್ತು ಪೊಟ್ಯಾಟೋದು ಅದಕ್ಕೆ ಏನಂತಾರೋ ನನಗೆ ಗೊತ್ತಿಲ್ಲ ಹೆಸರು ನೋಡಿದ್ದೀನಿ ಅಷ್ಟೇ ಪೊಟ್ಯಾಟೊ ಇದನ್ನು ತಗೊಂಡು ತಿಂದ್ಕೊಂಡು ಅಲ್ಲೇ ಸ್ಟಾಲ್ ಥರ ತುಂಬ ಅಂಗಡಿಗಳಿದ್ದಾವೆ ನಿಮಗೆ ಆ ಥರ ಅಲ್ಲೇ ತಿಂದ್ಕೊಂಡು ಇವಾಗ ಇಸ್ಕಾನ್ ಟೆಂಪಲಿಗೆ ಹೊಂಟೀವಿ ನೋಡ್ರಿ ಇವತ್ತು ನಮ್ಮ ತಮ್ಮ ಬಂದಿದ್ದ ನಮ್ಮ ಜೊತೆ ನಮ್ಮ ತಮ್ಮಂದು ಬರ್ತಡೇ ಹಾಗಾಗಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀವಿ ಹಾಗೆ ಬರೋ ದಾರಿಯಲ್ಲಿ ಇತ್ತು ಇಸ್ಕಾನ್ ಟೆಂಪಲ್ಲು ನಾನಿದು 3ನೇ ಸಾರಿ ಹೋಗ್ತಾ ಇರೋದು ಆಲ್ರೆಡಿ 2 ಸತಿ ಹೋಗಿ ನೋಡಿದ್ದೀನಿ ಹಂಗೆ ಬರುವಾಗ ನೋಡ್ಕೊಂಡು ಬರೋಣ ಇನ್ನೂ ಟೈಮ್ ಇತ್ತಲ್ವ ಹಾಗಾಗಿ ನೋಡ್ಕೊಂಡು ಬರ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಇದು 3 ಸ್ಟೆಪ್ಪಲ್ಲಿ ಇರುತ್ತೆ ಇದು ಫಸ್ಟ್ ಸ್ಟೆಪ್ಪು ಲಾಸ್ಟಲ್ಲಿ ದೊಡ್ಡದಾಗಿದೆ ಬಟ್ ಅಲ್ಲಿ ಕ್ಯಾಮ್ರಾ ಅಲೋವ್ ಇಲ್ಲ ಹಾಗಾಗಿ ಏನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಏನಾಗ್ತಾ ಇದೆಮ್ಮ ಚಿನ್ನು ಜಿಯೋನಾ ಓಕೆ ಬಾ ಹಾಗೆ ಆಚೆ ಬಂದರೆ ಈ ಕಡೆ ಈ ಥರ ವಾಟರ್ದು ಚಿಕ್ಕದಾಗಿ ಫಾಲ್ಸ್ ಥರ ಮಾಡಿದ್ದಾರೆ ಚೆನ್ನಾಗಿದೆ ಒಂಥರ ಹಾಗೆ ನಾನು ನಮ್ಮ ತಮ್ಮ ಒಂದು ಫೋಟೋ ಕೂಡ ತಕ್ಕೊಂಡ್ವಿ ಇದು ನೋಡ್ರಿ ಬನ್ನೇರುಘಟ್ಟದ ಹತ್ರ ಒಂದು ಫೋಟೋ ತಕ್ಕೊಂಡೆ ಅವನ ಬರ್ಡೇ ಇರೋದ್ರಿಂದ ಕೇಕ್ ಕೂಡ ಕಟ್ ಮಾಡಿದ್ವಿ ನಮ್ಮ ಓನರ್ ಆಂಟಿ ಕೂಡ ಬಂದಿದ್ದರು ಇದಾಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್